ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮ್ಮ ಶಾಲೆಯಲ್ಲಿ ಮಾಡೆಲ್ ಪಾರ್ಲಿಮೆಂಟ್ ಅಂದ್ರೆ ಮಾದರಿ ಸಂಸತ್ತು ಅಂದ್ರೆ ಎಲೆಕ್ಷನ್ ಬಗ್ಗೆ ಮಕ್ಕಳಿಗೆ ಒಂದು ಕಾನ್ಸೆಪ್ಟ್ ಬರಲಿಕ್ಕೆ ನಮ್ಮ ಶಾಲೆಯಲ್ಲಿ ಆಯೋಜಿಸಿಕೊಂಡಿದ್ದೀವಿ. ಅದು ನಾವು ಯಾವ ರೀತಿ ಅಂದ್ರೆ ಮಕ್ಕಳಿಗೆ ಪಿಂಕ್ ಬೂತ್ ಕಾನ್ಸೆಪ್ಟ್ ಮತ್ತೆ ಜನರಲ್ ಬೂತ್ ಕಾನ್ಸೆಪ್ಟ್ ಸಹ ಹೇಳಬೇಕು ಅಂತ ಉದ್ದೇಶ ಇಟ್ಕೊಂಡು ಹುಡುಗಿಯರಿಗೆಲ್ಲ ಪಿಂಕ್ ಬೂತ್ ಮಾಡಿದೀವಿ. ಸೊ ಇನ್ನು ಬಾಯ್ಸ್ಗೆಲ್ಲ ಜನರಲ್ ಬೂತ್ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಟೆಕ್ನಾಲಜೀಸ್ ಅಂದ್ರೆ ತಾಂತ್ರಿಕ ಒಂದು ಸಿಸ್ಟಮ್ನ ಅಳವಡಿಸಿಕೊಂಡು ಮಕ್ಕಳಿಗೆ ಮನಮುಟ್ಟುವಂತೆ ಅಂದ್ರೆ ಎಲೆಕ್ಷನ್ ಅಂದ್ರೆ ಏನು, ಚುನಾವಣೆಯಲ್ಲಿ ಯಾವ ರೀತಿ ನಾವು ಭಾಗವಹಿಸಬೇಕು, ಚುನಾವಣೆ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಐಡಿ ಕಾರ್ಡ್ ಎಲ್ಲಾನು ಸಹ ಮಕ್ಕಳಿಗೆ ಐಡಿ ಕಾರ್ಡ್ ಸಮೇತ ಅವ್ರು ಬಂದು ವೋಟ್ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ದಿವಸ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಕೂತಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಾರಂಭ ಆಗುತ್ತೆ ನೋಡಿ ಎಲ್ಲರೂ. ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಹಂತದಲ್ಲಿ ಚುನಾವಣೆಯನ್ನು ಆಯೋಜಿಸಲಾಗಿತ್ತು. ಮಕ್ಕಳಲ್ಲಿ ಅರಿವನ್ನ ಮೂಡಿಸುವಂತಹ ಒಂದು ಕಾರಣದಿಂದಾಗಿ ನಾವು ಶಾಲಾ ಹಂತದಲ್ಲೇ ವಿಭಿನ್ನವಾದಂತಹ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ಹೆಚ್ಚು ಮಹಿಳೆಯರ ಸಂಖ್ಯೆ ಎಲ್ಲಿ ಇರುತ್ತೋ ಅಲ್ಲಿ ನಾವು ಈ ಪಿಂಕ್ ಬೂತ್ ಅನ್ನು ಆಯೋಜಿಸಲಾಗುತ್ತೆ. ಅಂದ್ರೆ ಮಹಿಳೆಯರ ಸಂಖ್ಯೆಯನ್ನ ಹೆಚ್ಚಿರೋದ್ರಿಂದ ಅವರಿಗೆ ಮತವನ್ನ ಹಾಕಿ ಬೇಗ ಅವರ ಒಂದು ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೋಸ್ಕರ. ಸೊ ಅದೇ ರೀತಿಯಲ್ಲಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ನಾವು ಕೂಡ ಒಂದು ಪಿಂಕ್ ರೂಮ್ ನ ತಯಾರು ಮಾಡ್ಕೊಂಡಿದ್ದೇವೆ. ಅಂದ್ರೆ ಇದರ ಅರ್ಥ ಪಿಂಕ್ ಬೂತ್ ಅನ್ನ ಸಿಂಬಲೈಸ್ ಮಾಡುತ್ತೆ. ಸೊ ಇಲ್ಲಿ ನಾವು ಯಾವ ಸರ್ಕಾರ ಹೇಗೆ ಚುನಾವಣೆಯನ್ನು ಕಂಡಕ್ಟ್ ಮಾಡುತ್ತೋ ಅದೇ ಒಂದು ಮಾದರಿಯಲ್ಲಿ ನಾವು ಕೂಡ ಇಲ್ಲಿ ಚುನಾವಣೆಯನ್ನು ಆಯೋಜಿಸಿದ್ದೇವೆ. ಎಲ್ಲವೂ ಕೂಡ ಪಿಂಕ್ ಮಯವಾಗಿ ಕಂಗೊಳಿಸ್ತಾ ಇದೆ. ಇಲ್ಲಿ ನಾವು ಕೂಡ ಅದೇ ಸರ್ಕಾರದ ರೀತಿಯಲ್ಲಿ ಕೂಡ ಸೊ ಪಿಆರ್ಒ, ಎಪಿಆರ್ಒ, PO1 and PO2 ಅಂದ್ರೆ ಪೋಲಿಂಗ್ ಆಫೀಸರ್ 1, ಪೋಲಿಂಗ್ ಆಫೀಸರ್ 2 ಅನ್ನ ನಾವು ಆಯೋಜಿಸಿದ್ದೇವೆ. ಇವರು ಅವರವರ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಹಾಗೆ ಇನ್ನ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಾವು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಂಡಿದ್ದೇವೆ. ಅಂದ್ರೆ ಸಾಮಾನ್ಯವಾಗಿ ಚುನಾವಣಾ ಆಯುಕ್ತರು ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾರೋ ಇವಿಎಂ ಮೆಥಡ್ ಅಲ್ಲಿ ಅದೇ ರೀತಿಯಲ್ಲಿ ನಾವು ಕೂಡ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಂಡಿದ್ದೇವೆ. ಇದನ್ನ ನಾವು ಕಂಟ್ರೋಲ್ ಯೂನಿಟ್ ಅಂತ ಹೇಳಿ ಕರಿತೇವೆ. ಈ ಒಂದು ಬಟನ್ ಅನ್ನ ಆನ್ ಮಾಡಿದ್ದಾದ್ರೆ ಅಲ್ಲಿ ಬಂದ ಒಂದು ಬ್ಯಾಲೆಟ್ ಓಪನ್ ಆಗುತ್ತೆ. ಸೊ ಆ ಒಂದು ಬ್ಯಾಲೆಟ್ ಓಪನ್ ಆಗಿದ ತಕ್ಷಣ ಏನಾಗುತ್ತೆ, ಯಾರೆಲ್ಲ ಇಲ್ಲಿ ವಿದ್ಯಾರ್ಥಿಗಳು ಈ ಒಂದು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರೋ ಅವರ ಒಂದು ನೇಮ್ ಇಲ್ಲಿ ಪ್ರೆಸೆಂಟ್ ಆಗತ್ತೆ, ತೋರಿಸುತ್ತೆ. ಸೊ ನಾವು ಅದನ್ನ ಇಲ್ಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದಾರೋ ಅವರನ್ನ ನಾವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಅವರ ಅಷ್ಟು ಹೆಸರುಗಳು ಇಲ್ಲಿ ನಮ್ಗೆ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಾವು ಒಂದು ಬಟನ್ ಅನ್ನ ಒತ್ತಿದ ತಕ್ಷಣ ಇಲ್ಲಿ ಆ ವ್ಯಕ್ತಿಗೆ ವೋಟು ಹೋಗುತ್ತೆ. ಅಂದ್ರೆ ಪರಿಪೂರ್ಣವಾಗಿ ಇವಿಎಂ ಮಷಿನ್ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ಒಂದು ಕೆಲಸವನ್ನ ಇದು ಕೂಡ ಮಾಡುತ್ತೆ. ಅಂದ್ರೆ ಮಕ್ಕಳಲ್ಲಿ ಈ ವಿಧಾನದಿಂದ ನಮ್ಮ ಸರ್ಕಾರ ಯಾವ ಯಾವ ಹಂತದಲ್ಲಿ ಚುನಾವಣೆಯನ್ನ ಆಯೋಜಿಸುತ್ತೋ ಎಷ್ಟು ಅದು ಸಕ್ಸಸ್ ಅನ್ನು ಪಡ್ಕೊಳ್ಳುತ್ತೋ ಅದೇ ರೀತಿ ಪರಿಪೂರ್ಣವಾಗಿ ಇದರ ಒಂದು ಮಹತ್ವ, ಅದರ ತಿಳುವಳಿಕೆ ಮಕ್ಕಳಲ್ಲಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಈ ಹೊಸ ತಂತ್ರಜ್ಞಾನವನ್ನ ನಮ್ಮ ಶಾಲಾ ಹಂತದಲ್ಲಿ ಮಕ್ಕಳಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ಅಳವಡಿಕೆ ಮಾಡಿಕೊಂಡಿದ್ದೇವೆ. ಬೂತಿನ ಪರಿಚಯವನ್ನು ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶಾಂತಾ ಮೇಡಮ್ ಅವರು ಪರಿಚಯ ಮಾಡಿಕೊಟ್ರು. ಹಾಗೆಯೇ ಮುಂದಿನ ಜನರಲ್ ಬೂತ್ನಲ್ಲಿ ಯಾರ್ಯಾರು ವೋಟ್ ಮಾಡ್ತಾರೆ, ಹೇಗೆ ವೋಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಹಾಗೆ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಜಯಂತಿ ಮಂಜುನಾಥ್ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಇಲ್ಲಿ ಈ ಒಂದು ಬೂತು ಜನರಲ್ ಬೂತು. ಇಲ್ಲಿ ಎಲ್ಲ ಗಂಡು ಮಕ್ಕಳುಗಳು ಇಲ್ಲಿ ವೋಟ್ ಹಾಕಲಿಕ್ಕೆ ಅವಕಾಶ ಇದೆ. ಇಲ್ಲಿ PRO, APRO, P1, P2, PO2 ಅಂತ ಹೇಳ್ಬಿಟ್ಟು ಇಲ್ಲಿ 4 ಜನ ಚುನಾವಣಾ ಅಧಿಕಾರಿಗಳಿದ್ದಾರೆ. ಇಲ್ಲಿ PRO ಕೆಲಸ ಏನಪ್ಪ ಅಂತಂದ್ರೆ ಇಲ್ಲಿ ಮಕ್ಕಳುಗಳಿಗೆ ವೋಟ್ ಹಾಕುವಂತ ಬರುವಂತಹ ಮಕ್ಕಳುಗಳಿಗೆ ಐಡಿ ಕಾರ್ಡ್ ಕೊಟ್ಟಿದ್ದೀವಿ. ಆ ಐಡಿ ಕಾರ್ಡ್ ಅನ್ನ ಚೆಕ್ ಮಾಡಬೇಕು. ಜೊತೆಗೆ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿದ್ದೀವಿ. ಆಧಾರ್ ಕಾರ್ಡ್ ಮತ್ತೆ ಈ ವೋಟರ್ ಐಡಿಯನ್ನ ಚೆಕ್ ಮಾಡಿ ಇವರೇ ನಿಖರವಾದಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡೋದಿದೆ. ಹಾಗೆ ಮುಂದೆ PRO ಕೆಲಸ ಏನಪ್ಪ ಅಂತಂದ್ರೆ ಇಲ್ಲಿ APRO ಕೆಲಸ ಆ ಮಕ್ಕಳುಗಳನ್ನ ಗುರುತಿಸಿ ನಂತರ ಇವರೇ ವೋಟ್ ಹಾಕೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಸಿಗ್ನೇಚರ್ ತಗೊಂಡು
ಏನೋ ಮುಂದಕ್ಕೆ ಕಳಿಸುವಂಥದ್ದು. ನಂತರ PO ಒಂದು ಕೆಲಸ ಏನಪ್ಪ ಅಂದ್ರೆ ಅವರಿಗೆ ಮಾರ್ಕಿಂಗ್ ಕೆಲಸ, ಮಾರ್ಕಿಂಗ್ ಅನ್ನ ಮಾಡುವಂಥದ್ದು. ನಂತರ PO2 ಇಲ್ಲಿ EVM ಮಿಷಿನ್ ಅನ್ನ ಬಳಸ್ಕೊ, EVM ಮಿಷಿನ್ ಅಂಡರ್ ಇವ್ರ ಕಡೆ ಇರ್ತದೆ. ನಂತರ ಇಲ್ಲಿ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ, ಅಂದ್ರೆ ಎಲೆಕ್ಟ್ರಾನ್ ಕಂಟ್ರೋಲ್ ಎಲೆಕ್ಟ್ರಾನ್ ವೋಟಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು. ಹಾಗೇನೆ ಇಲ್ಲಿ ಇವರು ಬಟನ್ ಹೊತ್ತಿದ್ರೆ ಅಲ್ಲಿ ವೋಟ್ ಮಾಡೋದಕ್ಕೆ ಅವಕಾಶ ಐತೆ. ನೋಡಿ ಇಲ್ಲಿ 45 ಜನ ಕಂಟೆಸ್ಟೆಂಟ್ ಇದ್ದಾರೆ. ಆ 45 ಜನರ ಹೆಸರುಗಳು ಸಹ ಇದೆ. ಅಲ್ಲಿ ಅವ್ರ ಮುಂದೆ ಒಂದು ಬ್ಲೂ ಕಲರ್ ಮಾರ್ಕಿಂಗ್ ಇದೆ, ಅದ್ರ ಮೇಲೆ ಓದ್ತಿದ್ರೆ ಅವ್ರಿಗೆ ವೋಟ್ ಹಾಕುವಂತ ಸಾಧ್ಯತೆಗಳು ಇದೆ. सुबह निकाला करे हथेलियों में भरे धूप और उजाड़ करे उफक पे पाँव रखो और चलो. 5ನೇ ಸಾಲಿನ ಮಾದರಿ ಸಂಸತ್ತು ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಬಹಳ ಕಾತರದಿಂದ ಕುಳಿತಿದ್ದಾರೆ. ಈಗ ಪ್ರತಿಯೊಬ್ಬರು ಸಹ ಅವರ ID ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನ ಹಿಡಿದು ಈಗ मतदान ಮಾಡೋದಕ್ಕೆ ಸಿದ್ಧ. चलो तो हिंदुस्तान चले, तुम चलो तो हिंदुस्तान चले, तुम चलो तो हिंदुस्तान चले, तुम चलो तो हिंदुस्तान चले. लगा हाथ के सूरज सुबह निकाला करे हथेलियों में भरे धूप और उछाल करे. ओ लगा हाथ के सूरज सुबह निकाला करे हथेलियों में भरे धूप और उछाल करे. उफक पे पाँव रखो और चलो पकड़ के चलो, उफक पे पाँव रखो और चलो पकड़ के चलो. फलक पकड़ के उठो और हवा पकड़ के चलो, फलक पकड़ के उठो और हवा पकड़ के चलो. तुम चलो तो हिंदुस्तान चले. ನನ್ನ ಮಗ ಮಿಲನ್ ಶೆಟ್ಟಿ ಅಂತ ABS ಕಾಲೇಜ್ ಸ್ಕೂಲಲ್ಲಿ ಓದ್ತಿದ್ದಾನೆ. ಸೊ ಇದು ಕಾನ್ಸೆಪ್ಟ್ ಬಂದು ತುಂಬಾ ಚೆನ್ನಾಗಿದೆ, ಎಲೆಕ್ಷನ್ ತರ. ಸೊ ಮಕ್ಕಳಿಗೆ 18 ಇಯರ್ಸ್ ಆದ್ಮೇಲೆ ಏನೇನು ಮಾಡಬೇಕು, ಎಲೆಕ್ಷನ್ ಟೈಮ್ ಹೋದಾಗ ಎಲ್ಲೆಲ್ಲಿ ಏನು ಅವೇರ್ನೆಸ್ ಮಕ್ಕಳಿಗೆ ಎಲ್ಲೆಲ್ಲಿ ಬೆನಿಫಿಟ್ ಇದೆ, ಏನೇನು ಒಂದು ಪಿಂಕ್ ಕಲರ್ ಆಗಲಿ ಯೆಲ್ಲೋ ಕಲರ್ ಆಗಲಿ ಎಲ್ಲಿ ಹೇಗೆ ವೋಟ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ಅವೇರ್ನೆಸ್ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ, ಅದಕ್ಕೆ ಬೆನಿಫಿಟ್ ಆಗುತ್ತೆ. ಥ್ಯಾಂಕ್ ಯು. चलो तो हिंदुस्तान चले.